ನಮಸ್ಕಾರ ಆತ್ಮೀಯರೇ. ಕನ್ನಡ ನಾಡಿನ ಎಲ್ಲ ಬಂಧು ಬಾಂಧವರಿಗೆ ಕೂಡ ಅನು ಗಂಗು ಮೀಡಿಯಾಗೆ ಸ್ವಾಗತ. ಆತ್ಮೀಯರೇ, ಈ ಅನು ಗಂಗು ಮೀಡಿಯಾದಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ನಿಮಗೋಸ್ಕರ ಹೇಳಲು ಪ್ರಯತ್ನ ಮಾಡಿದ್ದೇನೆ. ಆತ್ಮೀಯರೇ, ಈ ಭಗವದ್ಗೀತೆ ಕೇವಲ ಒಂದು ಗೀತೆಯಲ್ಲ, ಬದಲಾಗಿ ಜೀವನದ ಸಂಕಷ್ಟಗಳನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಕಲಿಸುವಂಥ ಒಂದು ಮಹಾನ್ ಗ್ರಂಥವಾಗಿದೆ. ಮತ್ತು ಕನ್ನಡ ನಾಡಿನ ಪ್ರತಿಯೊಬ್ಬರೂ ಕೂಡ ಈ ಭಗವದ್ಗೀತೆಯ ಬಗ್ಗೆ ತಿಳ್ಕೋಬೇಕು, ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆಯಾಗಿದೆ. ಮತ್ತು ಇದೇ ಆಸೆಯಿಂದ ನಾನು 18 ಅಧ್ಯಾಯಗಳನ್ನು ಸರಳವಾದ ಭಾಷೆಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತು ನನ್ನ ಈ ಪ್ರಯತ್ನಕ್ಕೆ ಕನ್ನಡಿಗರಾದ ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಕೇಳ್ತಾ ಇದ್ದೀನಿ. ಮತ್ತು ಆ ಭಗವಂತನ ಪಾದಗಳಿಗೆ ಮತ್ತೊಮ್ಮೆ ಶರಣಾಗುತ್ತಾ ನಾನು ಭಗವದ್ಗೀತೆಯ ಮೊದಲನೆಯ ಅಧ್ಯಾಯ ಭಾಗ 3 ಇದನ್ನು ಪ್ರಾರಂಭಿಸ್ತಾ ಇದ್ದೀನಿ. ಮತ್ತು ಅದಕ್ಕೂ ಮೊದಲು ಯಾರ್ಯಾರು ಈ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ದಯಮಾಡಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಈ ಪ್ರಯತ್ನ ಕನ್ನಡಿಗರಾದ ನಿಮ್ಮೆಲ್ಲರನ್ನು ತಲುಪಿದೆಯಾ ಇಲ್ವಾ ಅನ್ನೋದು ನನಗೂ ಕೂಡ ಗೊತ್ತಾಗಬೇಕಾಗಿದೆ. ನನ್ನ ಈ ಪ್ರಯತ್ನಕ್ಕೆ ಕನ್ನಡಿಗರಾದ ನಿಮ್ಮೆಲ್ಲರ ಒಂದು ಮೆಚ್ಚುಗೆ ಹಾಗೂ ಒಂದು ಪ್ರೋತ್ಸಾಹ ಖಂಡಿತ ಬೇಕಾಗಿದೆ. ಆತ್ಮೀಯರೇ, ಈಗಾಗಲೇ ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಮತ್ತು ಅರ್ಜುನ ವಿಷಾದ ಯೋಗದಲ್ಲಿ ಮೋಹ ಮತ್ತು ಅಹಂಕಾರದ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಈ ಭಾಗ 3ರಲ್ಲಿ ಸಂಕಷ್ಟಗಳೇ ಜೀವನದ ಗುರಿಗಳು, ಅಂದರೆ ಸಂಕಷ್ಟಗಳೇ ನಮ್ಮ ಜೀವನದ ನಮ್ಮ ಮಹಾನ್ ಗುರುಗಳಾಗಿವೆ. ನಮ್ಮ ಕಷ್ಟಗಳು ನಮಗೆ ಕಲಿಸುವಂಥ ಪಾಠಗಳನ್ನು, ನಮ್ಮ ಕಷ್ಟಗಳು ನಮಗೆ ಕಲಿಸುವಂಥ ಅನುಭವಗಳನ್ನು ಬೇರೆ ಯಾರೂ ಕೂಡ ಕಲಿಸಿಕೊಡಲ್ಲ. ಆದುದರಿಂದ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಹೋಗ್ತಾನೆ, ನಮ್ಮ ಸಂಕಷ್ಟಗಳೇ ನಮ್ಮ ಜ್ಞಾನದ ಗುರುಗಳಾಗಿವೆ, ನಮ್ಮ ಕಷ್ಟಗಳೇ ನಮ್ಮ ಅನುಭವದ ಪಾಠಗಳಾಗಿವೆ. ಮತ್ತು ಈ ಕಷ್ಟಗಳು ಅನ್ನೋ ಒಬ್ಬ ಗುರು ಕಲಿಸುವಂಥ ಪಾಠಗಳನ್ನು ಯಾವ ಮಹಾ ಗುರು ಕೂಡ ಕಲಿಸ್ಕೊಡಲ್ಲ. ಮತ್ತು ಈ ಕಷ್ಟಗಳಿಗಿಂತ ದೊಡ್ಡ ಗುರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟಗಳು ಯಾರಿಗೆ ಬರಲ್ಲ ಹೇಳಿ? ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಕಷ್ಟಗಳು, ನೋವುಗಳು, ಅವಮಾನಗಳು ಖಂಡಿತವಾಗಿಯೂ ಬಂದಿರುತ್ತೆ. ಆದರೆ ಕೆಲವರು ಈ ಕಷ್ಟಗಳಿಂದ ಕುಗ್ಗಿ ಹೋಗಿಬಿಡ್ತಾರೆ, ನಿರಾಶರಾಗಿಬಿಡ್ತಾರೆ. ಹಾಗೂ ಇನ್ನು ನನ್ನ ಜೀವನ ಮುಗದೇ ಹೋಯಿತು ಅನ್ನುವಷ್ಟರ ಮಟ್ಟಿಗೆ ಅವರು ಹತಾಶರಾಗಿಬಿಡ್ತಾರೆ. ಈ ರೀತಿಯಾಗಿ ಕೆಲವರು ಕಷ್ಟಗಳಿಂದ ಕುಗ್ಗಿ ಹೋಗ್ತಾರೆ. ಮತ್ತು ಕೆಲವರು ಅದೇ ಕಷ್ಟಗಳು, ಅದೇ ನೋವುಗಳು, ಅದೇ ಅವಮಾನಗಳನ್ನು ತಮ್ಮ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ದೊಡ್ಡ ರೀತಿಯಲ್ಲಿ ಬೆಳೆದು ದೊಡ್ಡ ಮನುಷ್ಯರಾಗಿ ಹೊರಬರ್ತಾರೆ. ಈ ರೀತಿಯಾಗಿ ಕೆಲವೊಮ್ಮೆ ಕಷ್ಟಗಳು ನಮ್ಮನ್ನು ಕುಗ್ಗಿಸಿದರೆ ಮತ್ತು ಅದೇ ಕಷ್ಟಗಳು ನಮ್ಮಲ್ಲಿ ಛಲವನ್ನು ತುಂಬಿಸ್ತವೆ, ನಮ್ಮನ್ನು ಮಾನಸಿಕವಾಗಿ ಗಟ್ಟಿಗೊಳಿಸ್ತವೆ. ಕೆಲವೊಮ್ಮೆ ನಾವು ಎತ್ತರಕ್ಕೆ ಬೆಳೆಯಲು ಅದೇ ಕಷ್ಟಗಳು ಮೆಟ್ಟಿಲುಗಳು ಕೂಡ ಆಗಿಬಿಡ್ತವೆ. ನಾವು ಅದೆಷ್ಟೋ ಜನರು ಅವಮಾನಗಳಿಂದ ನೊಂದು ಅದೇ ಅವಮಾನಗಳನ್ನು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ದೊಡ್ಡ ಸಾಧಕರಾಗಿ ಹೊರಬಂದಿರೋದನ್ನು ನಾವು ತುಂಬ ನೋಡಿದ್ದೀವಿ. ಮತ್ತು ಈ ರೀತಿಯಾಗಿ ಎಲ್ಲರಿಗೂ ಕಷ್ಟಗಳು ಬಂದರೂ ಕೂಡ ಎಲ್ಲರೂ ಕೂಡ ಕಷ್ಟಗಳಿಂದ ಒಂದೇ ರೀತಿಯಾಗಿ ಹೊರಬರೋದಿಲ್ಲ. ಕೆಲವರು ಕಷ್ಟಗಳಿಂದ ಕುಗ್ಗಿ ಹೋದರೆ ಮತ್ತೆ ಕೆಲವರು ಅದೇ ಕಷ್ಟಗಳಿಂದ ಅಪಾರ ಮಟ್ಟದಲ್ಲಿ ಬೆಳೆದು ಹೋಗಿರ್ತಾರೆ. ಅದೇ ಕಾರಣಕ್ಕೆ ಕೆಲವರು ಹಿರಿಯರು ಹೇಳ್ತಾರೆ, ಕಷ್ಟಗಳು ಮನುಷ್ಯನಿಗೆ ಅನುಭವವನ್ನು ಕಲಿಸ್ತವೆ ಅಂತ. ಅನುಭವವು ಪುಸ್ತಕಗಳಿಂದ ಮಾತ್ರ ಬರೋದಿಲ್ಲ, ಜೀವನದ ಹೊಡೆತಗಳಿಂದ, ನೋವುಗಳಿಂದ, ಅವಮಾನಗಳಿಂದ ಕೂಡ ಬರುತ್ತೆ. ಸುಖ ಕೆಲವೊಮ್ಮೆ ಆರಾಮವಾಗಿ ಇರುವಂತೆ ಮಾಡುತ್ತೆ, ಆದರೆ ಸುಖವಾಗಿರುವ ಮನುಷ್ಯ, ಯಾವ ನೋವನ್ನು ಅನುಭವಿಸದ ಮನುಷ್ಯ ಜೀವನದಲ್ಲಿ ಯಾವುದೇ ಅನುಭವವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಕಷ್ಟ ಅವನನ್ನು ಯೋಚನೆ ಮಾಡುವಂತೆ ಮಾಡುತ್ತೆ. ಆ ಯೋಚನೆಯೇ ಜ್ಞಾನ ಮತ್ತು ಅನುಭವದ ಮೂಲಗಳಾಗಿವೆ. ಈ ರೀತಿಯಾಗಿ ಕಷ್ಟಗಳು ಮನುಷ್ಯನನ್ನು ಯಾವ ರೀತಿ ಎತ್ತರಕ್ಕೆ ಕೊಂಡೊಯ್ತವೆ, ಕಷ್ಟಗಳು ಮನುಷ್ಯನಲ್ಲಿ ಯಾವ ಒಂದು ಬದಲಾವಣೆಗಳನ್ನು, ಯಾವ ಒಂದು ಅನುಭವದ ಪಾಠಗಳನ್ನು ಯಾವ ರೀತಿ ಕಲಿಸ್ತವೆ ಅಂತ ನಾನು ಈ ದಿನ ವಿವರವಾಗಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ.
ಮಗು ನಡೆಯೋದನ್ನು ಕಲಿಯೋ ಸಂದರ್ಭದಲ್ಲಿ ಹಲವಾರು ಬಾರಿ ಬೀಳ್ತಾ ಹೇಳ್ತಾ ನಡೆಯೋದನ್ನು ಕಲ್ತ್ಕೊಳ್ಳುತ್ತೆ. ಒಂದು ಸಾರಿ ಮಗು ಬಿದ್ದ ನಂತರವೇ ಆ ಮಗುವಿಗೆ ಹೇಗೆ ನಡಿಬೇಕು ಅನ್ನೋದು ಅರ್ಥ ಆಗುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲಿ ಬರುವಂತಹ ಸೋಲುಗಳು ನಮಗೆ ಸಹನೆಯನ್ನು ಕಲಿಸ್ಕೊಳ್ತವೆ. ಜೀವನದಲ್ಲಿ ಬರುವಂತಹ ಸೋಲುಗಳು ಮತ್ತು ವಿಫಲತೆಗಳು ನಾವು ಅತೀವ ಸಹನೆಯಿಂದ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಡ್ತವೆ. ನಮ್ಮ ಜೀವನದಲ್ಲಿ ನಮ್ಮ ಮಿತ್ರರು, ನಮ್ಮ ಆತ್ಮೀಯರು, ನಮ್ಮ ಸಹೋದರರು ನಮಗೆ ದ್ರೋಹ ಮಾಡಿದಾಗ ನಾವು ಈ ದ್ರೋಹಗಳಿಂದ ಯಾವ ರೀತಿ ಎಚ್ಚರಿಕೆಯಿಂದ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಡುತ್ತೆ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ನಮಗೆ ಮಾಡೋ ದ್ರೋಹಗಳು, ನಮಗೆ ಮಾಡೋ ಮೋಸಗಳು ನಮಗೆ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಡುತ್ತೆ. ಈ ಸಮಾಜದಲ್ಲಿ ನಾವು ಹೇಗೆ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಬದುಕಬೇಕು ಅನ್ನೋದನ್ನು ಕೂಡ ಈ ಮೋಸಗಳು ಮತ್ತು ದ್ರೋಹಗಳು ನಮಗೆ ಕಲಿಸ್ಕೊಡ್ತವೆ. ಮತ್ತು ಹಾಗೆಯೇ ಬಡತನ ಮತ್ತು ಹಸಿವುಗಳು ನಮಗೆ ಒಂದು ದುಡಿಮೆಯ ಮೌಲ್ಯವನ್ನು ಕಲಿಸ್ಕೊಡ್ತವೆ. ಬಡವನಾದವನು ನಾನು ಕೂಡ ದುಡಿಬೇಕು, ನಾನು ಕೂಡ ದೊಡ್ಡ ಮನುಷ್ಯನಾಗಬೇಕು ಅಂತ ದುಡಿಯೋದಕ್ಕೆ ಪ್ರಯತ್ನಿಸ್ತಾನೆ. ಅಂದರೆ ಬಡತನ ನಮಗೆ ದುಡಿಯೋದನ್ನು ಕಲಿಸ್ಕೊಡುತ್ತೆ. ಈ ರೀತಿ ಬಡತನದಿಂದ ಹೊರಬರಬೇಕು ಅಂತ ನಾವು ದುಡಿಯೋಕ್ಕೆ ಹೊರಗೆ ಬರ್ತೀವಲ್ಲ, ಆ ದುಡಿಮೆಯಿಂದ ನಮಗೆ ಹೊಸ ಹೊಸ ಅನುಭವಗಳು ಗೊತ್ತಾಗ್ತಾ ಹೋಗ್ತವೆ. ಇಂದು ನಾವು ಈ ಸಮಾಜದಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳನ್ನು ನೋಡ್ತಾ ಇದ್ದೀವಿ. ದೊಡ್ಡ ದೊಡ್ಡ ವ್ಯಾಪಾರಸ್ಥರನ್ನು, ದೊಡ್ಡ ದೊಡ್ಡ ಸಾಧಕರನ್ನು, ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು, ಕರಕುಶಲ ಕರ್ಮಿಗಳನ್ನು ನೋಡ್ತಾ ಇದ್ದೀವಿ. ಆದರೆ ಇವರೆಲ್ಲರೂ ಕೂಡ ನಾನು ಕೂಡ ಬಡತನದಿಂದ ಹೊರಗೆ ಬರಬೇಕು, ನಾನು ಕೂಡ ದೊಡ್ಡ ಸಾಧಕನಾಗಬೇಕು ಅಂತ ಛಲದಿಂದ ಹೊರಬಂದು ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಾರೆ. ಮತ್ತು ಇವರೆಲ್ಲರೂ ಕೂಡ ಅಷ್ಟು ದೊಡ್ಡ ಮಟ್ಟದ ಉದ್ಯಮಿಗಳು, ವ್ಯಾಪಾರಸ್ಥರು, ವಿಜ್ಞಾನಿಗಳು, ಕರಕುಶಲ ಕರ್ಮಿಗಳು ಆಗಿದ್ದಾರೆ ಅಂದರೆ ಅವರೆಲ್ಲರಿಗೂ ಕೂಡ ಈ ಬಡತನ, ಹಸಿವು ಮತ್ತು ಅವಮಾನಗಳೇ ಕಾರಣಗಳಾಗಿರ್ತವೆ. ಮತ್ತು ಇವರೆಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಬಡತನ, ಹಸಿವು, ನೋವು, ಅವಮಾನಗಳನ್ನು ಖಂಡಿತ ಎದುರಿಸಿರ್ತಾರೆ. ನಾನು ಈ ಬಡತನ, ಹಸಿವು, ಅವಮಾನ, ನೋವುಗಳಿಂದ ಹೊರ ಬರಲೇಬೇಕು, ದೊಡ್ಡ ಮನುಷ್ಯನಾಗಲೇಬೇಕು ಅನ್ನೋ ಛಲದಿಂದನೇ ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಾರೆ. ಆತ್ಮೀಯರೇ, ಈಗ ಗೊತ್ತಾಯ್ತಾ ಕಷ್ಟಗಳು, ನೋವುಗಳು, ಅವಮಾನಗಳು ನಮ್ಮನ್ನು ಯಾವ ರೀತಿ ಎಷ್ಟು ದೊಡ್ಡ ಮನುಷ್ಯರನ್ನಾಗಿ ಮಾಡ್ತವೆ ಅಂತ. ಒಂದು ಸಾರಿ ನೀವು ಇಂಥ ಮಹಾನ್ ವ್ಯಕ್ತಿಗಳ ಜೀವನದಲ್ಲಿ ನಡೆದಂತಹ ಅನುಭವಗಳನ್ನು, ನೋವುಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ಎಲ್ಲ ಮಹಾನ್ ವ್ಯಕ್ತಿಗಳು, ಸಾಧಕರು ಜೀವನದಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಬಡತನ, ನೋವು, ಅವಮಾನಗಳನ್ನು ಎದುರಿಸಿರ್ತಾರೆ. ಮತ್ತು ಆ ನೋವು, ಅವಮಾನಗಳಿಂದ ಹೊರಬರಬೇಕು ಅಂತಲೇ ಅಷ್ಟು ದೊಡ್ಡ ಸಾಧನೆಗಳನ್ನು ಮಾಡಿರ್ತಾರೆ. ಈ ಮಹಾನ್ ಸಾಧಕರಾರು ಕೂಡ ಸುಖವಾಗಿ ಬೆಳೆದಿರಲ್ಲ. ಈ ಮಹಾನ್ ಸಾಧಕರಾರು ಕೂಡ ಶ್ರೀಮಂತ ವರ್ಗದಿಂದ ಬಂದವರಲ್ಲ. ನಾವು ಸೂಕ್ಷ್ಮವಾಗಿ ನೋಡಿದರೆ ಈ ಮಹಾನ್ ಸಾಧಕರು, ವಿಜ್ಞಾನಿಗಳು, ಉದ್ಯಮಿಗಳು ಇವರೆಲ್ಲರೂ ಕೂಡ ಬಡತನ, ನೋವು, ಅವಮಾನಗಳ ಹಿನ್ನೆಲೆಯಿಂದಲೇ ಬಂದವರಾಗಿರ್ತಾರೆ. ಮತ್ತು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಮನುಷ್ಯನಿಂದ ಯಾವ ಸಾಧನೆಯನ್ನು ಕೂಡ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಂದು ಯಾವ ಶ್ರೀಮಂತನೂ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ಬೆಳೆದಿಲ್ಲ ಅನ್ನೋದೇ ಒಂದು ಉದಾಹರಣೆಯಾಗಿದೆ. ಈ ರೀತಿಯಾಗಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಬರುವ ಅರ್ಜುನ ವಿಷಾದ ಯೋಗದಲ್ಲಿ ಅರ್ಜುನ ತನ್ನವರನ್ನೇ ತಾನು ಕೊಲ್ಲಬೇಕಾ ಅಂತ ಅಪಾರ ದುಃಖ ತಪ್ತನಾಗಿ ಕಣ್ಣೀರು ಮಿಡಿತಾ ಇರ್ತಾನೆ. ಮತ್ತು ಇದರಿಂದಾಗಿಯೇ ಭಗವದ್ಗೀತೆ ಉದಯ ಆಗತ್ತೆ. ಅರ್ಜುನನ ವಿಷಾದದಿಂದನೇ ಭಗವದ್ಗೀತೆ ಉದಯ ಆಗಿತ್ತು. ಆದ್ದರಿಂದನೇ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಸಂಕಷ್ಟವೇ ಜೀವನದ ಮಹಾನ್ ಗುರುವಾಗಿದೆ ಅಂತ. ಇಲ್ಲಿ ಅರ್ಜುನ ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಉದಯಿಸಿದ್ದೇ ಈ ಮಹಾನ್ ಭಗವದ್ಗೀತೆ. ಮತ್ತು ಸಂಕಷ್ಟಗಳೇ ಇಂತಹ ಮಹಾನ್ ಜ್ಞಾನದ ಮೂಲಗಳಾಗಿವೆ ಅಂತ ಕೃಷ್ಣರು ಅರ್ಜುನರಿಗೆ ಉಪದೇಶ ಮಾಡ್ತಾರೆ. ಮತ್ತು ಈ ಕಷ್ಟಗಳಿಂದ ಮನುಷ್ಯ ಏನೇನು ಕಲಿತಾನೆ ಅಂತ ನಾನು ಇನ್ನೂ ಕೂಡ ವಿವರವಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ನಮ್ಮ ಜೀವನದಲ್ಲಿ ಬಡತನ ಅನ್ನೋದು ನಮಗೆ ಹಣದ ಮೌಲ್ಯವನ್ನು ಕಲಿಸ್ಕೊಡುತ್ತೆ. ಅನಾರೋಗ್ಯ ಅನ್ನೋದು ಆರೋಗ್ಯದ ಮೌಲ್ಯವನ್ನು ಕಲಿಸ್ಕೊಡುತ್ತೆ. ಅದೇ ರೀತಿ ಒಂಟಿತನ ಅನ್ನೋದು ಸಂಬಂಧಗಳ ಬೆಲೆಯನ್ನು ಕಲಿಸ್ಕೊಡುತ್ತೆ. ಈ ರೀತಿಯಾಗಿ ಕಷ್ಟಗಳನ್ನು ನಾವು ಶಿಕ್ಷೆ ಅಂತ ಅಂದ್ಕೋಬಾರ್ದು, ಅದು ಜೀವನದ ಪಾಠಶಾಲೆ ಅಂತ ಅಂದ್ಕೋಬೇಕು. ಅನುಭವ ಅನ್ನೋದು
ಪುಸ್ತಕಕ್ಕಿಂತ ದೊಡ್ಡದು. ಒಬ್ಬ ವ್ಯಕ್ತಿ 1000 ಪುಸ್ತಕ ಓದಿರಬಹುದು, ಆದರೆ ಜೀವನದಲ್ಲಿ ಸಂಕಷ್ಟವನ್ನು ಅನುಭವಿಸ್ತಿದ್ರೆ ಅವನ ಜ್ಞಾನ ಅಪೂರ್ಣವಾಗಬಹುದು. ಉದಾಹರಣೆಗೆ, ಹಸಿವನ್ನು ಅನುಭವಿಸಿದವನೇ ಅನ್ನದ ಬೆಲೆ ಅರಿತಾನೆ. ನೋವನ್ನು ಅನುಭವಿಸಿದವನು ಇತರರ ದುಃಖವನ್ನು ಅರ್ಥ ಮಾಡ್ಕೊಳ್ತಾನೆ. ವಿಫಲತೆಯನ್ನು ಕಂಡವನು ಯಶಸ್ಸಿನ ಮೌಲ್ಯವನ್ನು ತಿಳಿತಾರೆ. ಅದೇ ಕಾರಣಕ್ಕೆ ಅನುಭವದಿಂದ ಬಂದ ಜ್ಞಾನ ಆಳವಾದದ್ದು ಅಂತ ಹೇಳ್ತಾರೆ. ಕಷ್ಟಗಳು ನಮ್ಮ ಅಹಂಕಾರವನ್ನು ಕೂಡ ಕಡಿಮೆ ಮಾಡುತ್ತೆ. ನಾನು ನನ್ನಿಂದ ಅನ್ನುವ ಒಬ್ಬ ಅಹಂಕಾರಿ ಮನುಷ್ಯನಿಗೆ ಒಂದು ಸಾರಿ ಕಷ್ಟ ಬಂತು ಅಂದರೆ ಅವನು ನಾನು ಅಲ್ಲ, ನನ್ನದು ಅಲ್ಲ, ಎಲ್ಲ ಭಗವಂತನದು ಅನ್ನುವ ಒಂದು ಸಾಕ್ಷಾತ್ಕಾರವನ್ನು ಕಂಡುಕೊಳ್ತಾನೆ. ಅಯ್ಯೋ, ನಾನು ದೊಡ್ಡವನಲ್ಲಪ್ಪ, ಆ ಭಗವಂತ ದೊಡ್ಡವನು ಅನ್ನುವ ಒಂದು ಸತ್ಯವನ್ನು ಕಷ್ಟ ಬಂದವನು ಅರಿತುಕೊಳ್ತಾನೆ. ಇಲ್ಲಿ ನಾನೇ ಎಲ್ಲ ಅಂತ ಮೆರಿತಾ ಇರೋ ಒಬ್ಬ ಮನುಷ್ಯನಿಗೆ ಒಂದು ಸಾರಿ ಸಂಕಷ್ಟ ಬಂತು ಅಂದರೆ ಅವನು ತಿಳ್ಕೊಳ್ತಾನೆ, ನಾನು ಅಲ್ಲ, ಜೀವನ ನಮ್ಮ ನಿಯಂತ್ರಣದಲ್ಲಿ ಸಂಪೂರ್ಣವಾಗಿ ಇಲ್ಲ, ಶಕ್ತಿ ಮತ್ತು ಹಣ ಶಾಶ್ವತ ಅಲ್ಲ, ಮನುಷ್ಯ ಎಲ್ಲವನ್ನ ಜಯಿಸೋದಕ್ಕೆ ಆಗಲ್ಲ ಅನ್ನೋ ಈ ಅರಿವು ಮತ್ತು ವಿನಯ ಈ ಕಷ್ಟ ಬಂದಾಗ ಮಾತ್ರ ಬರುತ್ತೆ. ಈ ರೀತಿಯಾಗಿ ನಾನೇ ಅನ್ನುವ ಮರೆಯುವಂಥ ಒಬ್ಬ ವ್ಯಕ್ತಿಗೆ ಒಂದು ಸಾರಿ ಕಷ್ಟ ಬಂತು ಅಂದರೆ ಭಗವಂತನೇ ಎಲ್ಲವೂ ನೀನೇ, ನನ್ನ ಕೈಲಿ ಏನೂ ಇಲ್ಲ, ದಯಮಾಡಿ ನನ್ನನ್ನು ಈ ಕಷ್ಟಗಳಿಂದ ಪಾರು ಮಾಡಪ್ಪ ಅಂತ ಕೇಳ್ಕೊಳ್ತಾನೆ. ಅಂದರೆ ಈ ಕಷ್ಟಗಳು ನಮಗೆ ಭಗವಂತನ ಮೇಲೆ ಭಕ್ತಿಯನ್ನು ಹೆಚ್ಚು ಮಾಡ್ತೇವೆ ಮತ್ತು ಈ ಕಷ್ಟಗಳು ನಮ್ಮ ಅಹಂಕಾರವನ್ನು ಅಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಕಷ್ಟಗಳು ಬಂದಾಗ ಅಹಂಕಾರವು ಅಳಿಯುತ್ತದೆ. ಅಹಂಕಾರ ಅಳಿದಾಗ ಮಾತ್ರ ಒಬ್ಬ ಮನುಷ್ಯ ನಿಜವಾದ ಮನುಷ್ಯನಾಗ್ತಾನೆ ಮತ್ತು ಮನುಷ್ಯನಲ್ಲಿ ಅರಿವು ಮತ್ತು ವಿನಯವನ್ನು ಈ ಕಷ್ಟಗಳು ತರ್ತವೆ. ವಿನಯ ಮತ್ತು ಬಂದಾಗ ಮಾತ್ರ ನಿಜವಾದ ಜ್ಞಾನ ಬೆಳೆಯುತ್ತೆ. ಅಹಂಕಾರವಿಲ್ಲದವನು, ವಿನಯವಂತವನು ಆದವನು ಮಾತ್ರ ನಿಜವಾದ ಜ್ಞಾನಿ ಆಗ್ತಾನೆ. ಈ ರೀತಿ ಮನುಷ್ಯನು ವಿನಯವಂತನು, ನಿರಹಂಕಾರಿಯೂ ಆಗಬೇಕು ಅಂದರೆ ಅವನಿಗೆ ಕಷ್ಟ ಬರಲೇಬೇಕು. ಮನುಷ್ಯ ಜ್ಞಾನವಂತನೂ ಆಗಬೇಕು ಅಂದರೆ ಅವನಿಗೆ ಕಷ್ಟ ಬರಲೇಬೇಕು. ಮತ್ತು ಈ ಕಷ್ಟಗಳು ನಮ್ಮ ಮಾನಸಿಕ ಶಕ್ತಿಯನ್ನು ಕೂಡ ಬೆಳೆಸ್ತವೆ, ನಮ್ಮನ್ನು ಮಾನಸಿಕವಾಗಿ ಗಟ್ಟಿಗೊಳಿಸ್ತವೆ. ಕಬ್ಬಿಣವನ್ನು ಬಲವಾಗಿಸುವಲ್ಲಿ ಬೆಂಕಿಯನ್ನು ಕಾಯಿಸಲೇಬೇಕು. ಹಾಗೆಯೇ ಮನುಷ್ಯ ಮನಸ್ಸು ಕಷ್ಟಗಳಿಂದ ಗಟ್ಟಿಯಾಗತ್ತೆ. ಕಷ್ಟಗಳನ್ನು ಎದುರಿಸಿದ ವ್ಯಕ್ತಿ ಹೆಚ್ಚು ಸಹನಶೀಲನಾಗ್ತಾನೆ. ಚಿಕ್ಕ ಸಮಸ್ಯೆಗಳಿಗೆ ಹೆದರೋದಿಲ್ಲ, ನಿರ್ಧಾರಗಳನ್ನು ದೃಢವಾಗಿ ತೆಗೆದುಕೊಳ್ತಾನೆ, ಜೀವನವನ್ನು ಆಳವಾಗಿ ಅರ್ಥ ಮಾಡ್ಕೊಳ್ತಾನೆ. ಅನುಭವವೇ ಅವನಿಗೆ ಒಳಬಲ ಕೊಡುತ್ತೆ. ಈ ರೀತಿ ಒಬ್ಬ ಗಟ್ಟಿಯಾದ ಮನುಷ್ಯ ಆಗಬೇಕು ಅಂದರೆ ಸವಾಲುಗಳನ್ನು ಎದುರಿಸಿ ಛಲದಿಂದ ನಿಲ್ಲುವಂಥ ಒಂದು ಸಾಮರ್ಥ್ಯ ಒಬ್ಬ ಮನುಷ್ಯನಿಗೆ ಬರಬೇಕು ಅಂದರೆ ಅವನಿಗೆ ಕಷ್ಟ ಬರಲೇಬೇಕು. ಜೀವನದಲ್ಲಿ ಯಾವುದೇ ಕಷ್ಟಗಳಿಲ್ಲದೆ ಬೆಳೆದಂತಹ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ತುಂಬ ದುರ್ಬಲನಾಗಿರ್ತಾನೆ. ಅವನಿಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಎದುರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಕಷ್ಟಗಳಿಲ್ಲದೆ ಬೆಳೆದಂತಹ ಒಬ್ಬ ವ್ಯಕ್ತಿಗೆ ಜೀವನವನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಮತ್ತು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಕೂಡ ಸಾಧ್ಯ ಆಗಲ್ಲ. ಕಷ್ಟಗಳಿಲ್ಲದ ಒಬ್ಬ ಮನುಷ್ಯನ ಮನಸ್ಸು ತೀರಾ ದುರ್ಬಲವಾಗತ್ತೆ ಮತ್ತು ಅವನ ಮನಸ್ಸು ಗಟ್ಟಿಯಾಗಬೇಕು ಅಂದರೆ ಅವನಿಗೆ ಕಷ್ಟಗಳು ಬರಬೇಕು. ಈ ರೀತಿಯಾಗಿ ಕಷ್ಟಗಳಿಂದ ಅನುಭವಿಯಾದ ಒಬ್ಬ ವ್ಯಕ್ತಿ ಮಾತ್ರ ತನ್ನ ಜೀವನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಕಷ್ಟಗಳು ಒಂದು ಕಡೆ ನಮ್ಮ ಅಹಂಕಾರವನ್ನು ಅಳಿಸಿ ಹಾಕಿದರೆ ಮತ್ತೊಂದು ಕಡೆ ನಮ್ಮ ನಿಜವಾದ ಬಂಧುಗಳು ಯಾರು, ನಮ್ಮ ನಿಜವಾದ ಸ್ನೇಹಿತರು ಯಾರು ಅನ್ನೋದನ್ನು ಪರಿಚಯಿಸುತ್ತೆ. ಸುಖದಲ್ಲಿ ಎಲ್ಲರೂ ನಮ್ಮ ಜೊತೆ ಇರ್ತಾರೆ, ಆದರೆ ಕಷ್ಟ ಬಂದಾಗ ಯಾರು ನಿಜವಾಗಿ ನಮ್ಮವರು ಅವರು ಮಾತ್ರ ನಮ್ಮ ಜೊತೆ ಇರ್ತಾರೆ. ಆದ್ದರಿಂದ ಸಂಕಷ್ಟಗಳು ನಿಜವಾದ ಸ್ನೇಹಿತರನ್ನು, ಬಂಧುಗಳನ್ನು ಪರಿಚಯಿಸುತ್ತೆ, ನಕಲಿ ಸಂಬಂಧಗಳನ್ನು ಬಯಲ್ಗೆಳೆಯುತ್ತೆ, ಮಾನವ ಸಂಬಂಧಗಳ ಸತ್ಯವನ್ನು ತಿಳಿಸ್ಕೊಡುತ್ತೆ. ಇದು ಬಹಳ ದೊಡ್ಡದಾದ ಒಂದು ಅನುಭವವಾಗಿದೆ. ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಿದ್ದಂಥ ಸಂದರ್ಭದಲ್ಲಿ ಭೀಷ್ಮ ಮತ್ತು ದ್ರೋಣರು ನಮಗೆ ಪಾಂಡವರು ಅಚ್ಚುಮೆಚ್ಚು ಅಂತ ಹೇಳಿಕೊಂಡು ಓಡಾಡ್ತಿದ್ರೂ ಕೂಡ ದ್ರೌಪದಿಯ ವಸ್ತ್ರಾಪಹರಣವನ್ನು ಭೀಷ್ಮನಾಗಲಿ ದ್ರೋಣರಾಗಲಿ ವಿರೋಧಿಸೋದೇ ಇಲ್ಲ. ಇವರು ವಸ್ತ್ರಾಪಹರಣವನ್ನು ವಿರೋಧಿಸೋದೇ ಇಲ್ಲ.
ಇವರು ನಿಜವಾಗ್ಲೂ ಕೂಡ ಪಾಂಡವರ ಹಿತೈಷಿಗಳೇ ಆಗಿದ್ದರೆ, ನಿಜವಾಗ್ಲೂ ಕೂಡ ಪಾಂಡವರ ಬಂಧುಗಳೇ ಆಗಿದ್ದರೆ ಈ ಭೀಷ್ಮ ಮತ್ತು ದ್ರೋಣರು ದ್ರೌಪದಿಯ ವಸ್ತ್ರಾಪಹರಣವನ್ನು ಖಂಡಿತವಾಗೂ ವಿರೋಧಿಸ್ತಿದ್ರು. ಆದರೆ ಇವರು ಸೋಗಲಾಡಿಗಳಾಗಿದ್ದರೆ ಹೊರತು ನಿಜವಾದ ಬಂಧುಗಳಾಗಿರಲಿಲ್ಲ. ಪಾಂಡವರ ನಿಜವಾದ ಬಂಧು ಅವನೊಬ್ಬನೇ, ಶ್ರೀಕೃಷ್ಣ ಪರಮಾತ್ಮ. ಅವನೊಬ್ಬನೇ ಪಾಂಡವರಿಗೆ ಬರೋ ಎಲ್ಲ ಕಷ್ಟಗಳಲ್ಲಿಯೂ ಕೂಡ ಬೆನ್ನೆಲುಬಾಗಿ ನಿಲ್ತಾನೆ. ಅವರನ್ನು ಎಲ್ಲ ಕಷ್ಟಗಳಿಂದ ಪಾರು ಮಾಡ್ತಾನೆ. ಯಾಕೆಂದರೆ ಪಾಂಡವರ ನಿಜವಾದ ಬಂಧು ಆ ಕೃಷ್ಣ ಪರಮಾತ್ಮ ಒಬ್ಬನೇ ಆಗಿರ್ತಾನೆ. ಉಳಿದವರೆಲ್ಲರೂ ಕೂಡ ನಾವು ಪಾಂಡವರ ಹಿತೈಷಿಗಳು ಅಂತ ಸೋಗಲಾಡಿಗಳಾಗಿರ್ತಾರೆ. ಭೀಷ್ಮ ಮತ್ತು ದ್ರೋಣರು ಮೇಲ್ನೋಟದಲ್ಲಿ ಪಾಂಡವರ ಬಂಧುಗಳು ಅಂತ ಹೇಳಿಕೊಂಡ್ರೂ ಕೂಡ ಅವರು ನಿಜವಾಗಿಯೂ ಕೌರವರ ಪರವಾಗಿಯೇ ಇರ್ತಾರೆ. ಈ ರೀತಿ ಮನುಷ್ಯನಿಗೂ ಕೂಡ ಬರೋ ಕಷ್ಟಗಳು ನಿಜವಾದ ಬಂಧುಗಳು ಯಾರು, ಸೋಗಲಾಡಿಗಳು ಯಾರು ಅನ್ನೋದನ್ನು ನಮಗೆ ಪರಿಚಯಿಸುತ್ತೆ. ಈ ರೀತಿ ಕಷ್ಟಗಳು ನಮಗೆ ನಮ್ಮವರು ಯಾರು ಅನ್ನೋದನ್ನು ಪರಿಚಯಿಸೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಷ್ಟಗಳು ಬರಲೇಬೇಕಾಗುತ್ತೆ. ಈ ರೀತಿಯಾಗಿ ಸೋಲುಗಳು, ಕಷ್ಟಗಳು, ಅವಮಾನಗಳನ್ನು ಎದುರಿಸಿದ ಒಬ್ಬ ವ್ಯಕ್ತಿ ಮಾತ್ರ ಪರಿಪೂರ್ಣವಾದ ಒಬ್ಬ ವ್ಯಕ್ತಿ ಆಗ್ತಾನೆ. ಜೀವನದಲ್ಲಿ ಒಮ್ಮೆ ಸೋತ ಒಬ್ಬ ವ್ಯಕ್ತಿ ನಾನು ಎಲ್ಲಿ ಸೋತೆ, ನಾನು ಯಾಕೆ ಸೋತೆ ಅಂತ ಅವನು ಆತ್ಮವಿಮರ್ಶನೆಯನ್ನು ಮಾಡ್ಕೊಳ್ತಾನೆ. ಅವನಲ್ಲಿರೋ ವಿಫಲತೆಗಳನ್ನು ಅವನು ಸರಿ ಮಾಡ್ಕೊಳ್ತಾನೆ ಮತ್ತು ಸೋಲುಗಳಿಂದ ಅವನ ದೌರ್ಬಲ್ಯಗಳನ್ನು ಅವನು ಅರ್ಥ ಮಾಡ್ಕೊಳ್ತಾನೆ. ಅವನ ದೌರ್ಬಲ್ಯಗಳನ್ನು ಅವನು ತಿದ್ದುಕೊಳ್ತಾನೆ, ಅವನ ತಪ್ಪುಗಳನ್ನು ಅವನು ತಿದ್ದುಕೊಳ್ತಾನೆ. ಈ ರೀತಿಯಾಗಿ ಅವನು ಒಂದು ಪರಿಪೂರ್ಣ ಮನುಷ್ಯ ಆಗ್ತಾನೆ. ಅವನ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ಆ ದೌರ್ಬಲ್ಯಗಳಿಂದ ಹೊರಬರೋದ್ರಿಂದ ಒಬ್ಬ ಮನುಷ್ಯ ಒಂದು ಪರಿಪೂರ್ಣ ಮನುಷ್ಯನಾಗ್ತಾನೆ. ಈ ರೀತಿ ಕಷ್ಟಗಳು ಒಬ್ಬ ಮನುಷ್ಯನ ದೌರ್ಬಲ್ಯಗಳನ್ನು ಅರ್ಥ ಮಾಡಿಸೋದ್ರಿಂದ ಆ ಮನುಷ್ಯ ಆ ದೌರ್ಬಲ್ಯಗಳಿಂದ ಹೊರಬರೋದ್ರಿಂದ ಕಷ್ಟಗಳಿಂದ ಒಬ್ಬ ಮನುಷ್ಯ ಪರಿಪೂರ್ಣ ಮನುಷ್ಯ ಆಗೋದಕ್ಕೆ ಖಂಡಿತ ಸಹಾಯ ಆಗತ್ತೆ. ಅಷ್ಟೇ ಅಲ್ಲ, ನೋವುಗಳು ಮತ್ತು ಅವಮಾನಗಳು ಮನುಷ್ಯನಿಗೆ ಕರುಣೆಯನ್ನು ಕಲಿಸ್ಕೊಡ್ತವೆ. ಇನ್ನೊಬ್ಬರ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಮಗೂ ಕೂಡ ಕಷ್ಟಗಳು, ಅವಮಾನಗಳು ಬರಲೇಬೇಕು. ಇನ್ನೊಬ್ಬರ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು. ಇನ್ನೊಬ್ಬರ ಕಷ್ಟ ಮತ್ತು ನೋವುಗಳನ್ನು ನಮಗೆ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಕೂಡ ಅಂಥದ್ದೇ ಒಂದು ಕಷ್ಟದಿಂದ ಹೊರ ಬಂದಿದ್ದರೆ ಮಾತ್ರ ನಮಗೆ ಇನ್ನೊಬ್ಬರ ಕಷ್ಟ ಅರ್ಥ ಆಗುತ್ತೆ. ಹೀಗಾಗಿ ನಾವು ಒಬ್ಬರ ಕಷ್ಟನ ಅರ್ಥ ಮಾಡ್ಕೋಬೇಕು, ಒಬ್ಬರಿಗೆ ಸಹಾಯ ಮಾಡಬೇಕು ನಾವು ಕೂಡ ಅಂಥದ್ದೇ ಕಷ್ಟದ ಸಂದರ್ಭಗಳನ್ನು ಎದುರಿಸಿರಲೇಬೇಕಾಗತ್ತೆ. ಈ ರೀತಿಯಾಗಿ ಕಷ್ಟಗಳು ನಮಗೆ ಕರುಣೆಯನ್ನು ಕಲಿಸ್ಕೊಡ್ತವೆ. ಇನ್ನೊಬ್ಬರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವರ ಕಷ್ಟಕ್ಕೆ ಸ್ಪಂದಿಸುವಂಥ ಗುಣವನ್ನು ಕೂಡ ಕಲಿಸ್ಕೊಡ್ತವೆ. ದೇವರು ಇಲ್ಲ, ದಿಂಡ್ರು ಇಲ್ಲ ಅಂತ ಹೇಳೋ ಒಬ್ಬ ವ್ಯಕ್ತಿ ದೇವಸ್ಥಾನಗಳನ್ನು ಸುತ್ತುತ್ತಿದ್ದಾನೆ ಅಂದರೆ ಅವನಿಗೆ ಯಾವುದೋ ಕಷ್ಟ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ವ್ಯಕ್ತಿ ಯೋಚನೆ ಮಾಡಬೇಕು, ದೇವರ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಅವನಿಗೆ ನೋವು, ಅವಮಾನ, ಕಷ್ಟ, ಹಸಿವು ಬರಲೇಬೇಕು.